ಸರ್ಕಾರಿ ನೌಕರಿ ಇದ್ರೂ ಈತನಿಗೆ ಬೇಕು ವರದಕ್ಷಿಣೆ 150 ಗ್ರಾಂ ಬಂಗಾರಕ್ಕಾಗಿ ಪತ್ನಿಗೆ ಗಂಡನಿಂದ ಟಾರ್ಚರ್. ಸರ್ಕಾರಿ ನೌಕರಿ ಇದೆ ಆದ್ರೂ ವರದಕ್ಷಿಣೆ ಆಸೆ. 150 ಗ್ರಾಂ ಬಂಗಾರ ಬೇಕು ಅಂತ ಹೆಂಡತಿಗೆ ಟಾರ್ಚರ್ ಮಾಡ್ತಾ ಇದ್ದಾನೆ. ಮಾನಸಿಕ ಹಿಂಸೆ, ದೈಹಿಕ ಹಲ್ಲೆ ಮಾಡಿರುವಂತಹ ಆರೋಪ. ಕಲಬುರಗಿಯ ಪಂಕಜ್ ಮತ್ತು ವಿಜಯಪುರದ ಚೈತ್ರ ವಿವಾಹವಾಗಿದ್ರು. ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಯಾಗಿರುವಂತಹ ಪಂಕಜ್ ವರದಕ್ಷಿಣೆ ತರಬೇಕು ಅಂತ ಮನೆಯಿಂದಲೇ ಹೊರಹಾಕಿದ್ದಾರೆ. ಪತಿ ಪಂಕಜ್, ಅತ್ತೆ ಸುಜಾತಾ, ನಾದಿನಿ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ. 4 ತಿಂಗಳ ಮಗು ನಮ್ಮೊಂದಿಗೆ ಕಳಿಸು ಅಂತ ಗಲಾಟೆ ಹಿನ್ನೆಲೆಯಲ್ಲಿ ವಿಜಯಪುರದ ತವರು ಮನೆಗೆ ಬಂದಿದ್ದಂತಹ ಚೈತ್ರ ತವರು ಮನೆಗೆ ಬಂದು ಪಂಕಜ್ ಕುಟುಂಬ ಗಲಾಟೆ ಮಾಡಿದೆ. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಚೈತ್ರ ಮನವಿ ಮಾಡಿದ್ದಾರೆ. ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಪಂಕಜ್ಗೆ ಸರ್ಕಾರಿ ನೌಕರಿ ಇದೆ ಆದ್ರೂ ಕೂಡ 150 ಗ್ರಾಂ ಬಂಗಾರ ಬೇಕು, ವರದಕ್ಷಿಣೆ ಬೇಕು ಅಂತ ಡಿಮಾಂಡ್ ಮಾಡ್ತಾ ಇದ್ದಾನೆ. ಟಾರ್ಚರ್ ಮಾಡ್ತಿದ್ದಾನೆ ಗಂಡ. ಮಾನಸಿಕವಾಗಿ ಹಿಂಸೆ ಕೊಡೋದು, ದೈಹಿಕವಾಗಿ ಹಲ್ಲೆ ಮಾಡೋದು ಇದೆಲ್ಲವೂ ಕೂಡ ಮಾಡ್ತಿದ್ದಾನೆ ಅಂತ ಆರೋಪ ಕೇಳಿ ಬಂದಿದೆ. ಕಲಬುರಗಿಯ ಪಂಕಜ್ ಜೊತೆಗೆ ವಿಜಯಪುರದ ಚೈತ್ರ ವಿವಾಹವಾಗಿದ್ರು. ಪಶು ಇಲಾಖೆಯ ಅಧಿಕಾರಿಯಾಗಿರುವಂತಹ ಪಂಕಜ್ ಮೇಲೆ ಆರೋಪ ಕೇಳಿ ಬಂದಿದೆ. ವರದಕ್ಷಿಣೆ ತರಲೇಬೇಕು, ಇಲ್ಲಾಂದ್ರೆ ಮನೆಯಿಂದ ಹೊರಗೋಗು ಅಂತ ಹೊರ ಹಾಕಿದ್ದಾರಂತೆ. ಪತಿ ಪಂಕಜ್, ಅತ್ತೆ ಸುಜಾತಾ ಮತ್ತು ನಾದಿನಿಯ ವಿರುದ್ಧವೂ ಕೂಡ ಈಗ ಆರೋಪ ಕೇಳಿ ಬಂದಿದೆ. ಸರ್ಕಾರಿ ನೌಕರ ಈತ ಆದ್ರೂ ಕೂಡ ವರದಕ್ಷಿಣೆ ಆಸೆ. 150 ಗ್ರಾಂ ಬಂಗಾರ ಬೇಕು, ವರದಕ್ಷಿಣೆ ಬೇಕು ಅಂತೆಲ್ಲ ಟಾರ್ಚರ್ ಮಾಡಿದ್ದಾನಂತೆ. ದೈಹಿಕವಾಗಿಯೂ ಕೂಡ ಹಲ್ಲೆ ಆಗಿದೆ ಅಂತ ಚೈತ್ರ ಆರೋಪ ಮಾಡಿದ್ದಾಳೆ. ವಿಜಯಪುರದ ಪೊಲೀಸ್ ಠಾಣೆಯಲ್ಲಿ, ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥದ್ದು. ಮೊನ್ನೆ 29ನೇ ತಾರೀಕಿಗೆ ನಮ್ಮ ಗಂಡನ ಮನೆ ಕಡೆದವ್ರು ಎಲ್ಲರೂ ಒಂದು 30ರಿಂದ 40 ಜನ ಬಂದು ಇಲ್ಲಿ ಹಲ್ಲೆ ಮಾಡಿ ಹೋಗಿದ್ದಾರೆ. ಕಲ್ಲು ತೂರಾಟ ಮಾಡಿದ್ದಾರೆ. ಒಳಗೆ ಬಂದು ಕೈಲಿ ಹೊಡೆದಾರ. ಆಮೇಲೆ ಉಗ್ರಿಂದ ಚೂರ್ಯಾರ. ಬಡಿಚೂರಲ್ಲಿ ಎಲ್ಲ ಚೂರ್ ಮೈ ಎಲ್ಲ ಹರಿದು ಬೆನ್ನಾಗ ಹೊಡೆದಾರ್ರಿ. ಆಮೇಲೆ ಗುದ್ದಾರ ಹೊಟ್ಟಿ ಒಳಗೆ. ಪಾಪುನ್ ಬೈಬೇಕಂತ ಬಂದಿದ್ದಾರೆ ಅವರು. ಹಾಂ, ಬೈದು ಈ ಥರ ಎಲ್ಲ ಹಲ್ಲೆ ಮಾಡಿ ಹೋಗಿದ್ದಾರೆ. ಆಮೇಲೆ ಅವ್ರಿಗೆ ಮೇನ್ ಉದ್ದೇಶ ಏನಂದ್ರೆ ಅವರು 15 ತೊಲಿ ಬಂಗಾರ ಕೇಳ್ತಾರೆ. ಬಂಗಾರ ತೊಗೊಂಡು ಬಾ ನಿಮ್ಮ ಮನೆಯಿಂದ ಅಂತ ಹೇಳ್ತಾರೆ ಅವ್ರು. ಅದನ್ನು ಆಗೋದಿಲ್ಲ ಅಂತಂದ್ರೆ ನನಗೆ ಅಲ್ಲಿನೂ ನಾಳಿದ ಹೊಡಪೆಟ್ಟು ಮಾಡಿ ಕಳ್ಸಾರ ಅವ್ರು. ನನಗೆ ಮದ್ವೆಯಾಗಿ 1.5 ವರ್ಷ ಆಯ್ತು ಸರ್. ಅವ್ರು ಎಷ್ಟು ವರ್ಷದಿಂದ ನಿಮ್ಗೆ ಮದ್ವೆಯಾಗಿ ಎಷ್ಟು ತಿಂಗಳದಿಂದ ಈ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು? ಡೌರಿ ಕೇಸು ಅಲ್ಲಿದ್ದೇ 3 ತಿಂಗಳು ಅದೀನ್ರಿ ಸರ್. 3 ತಿಂಗಳೊಳಗೆ ನನಗೆ ಯಾವತ್ತು ಟಾರ್ಚರ್ ಕೊಟ್ಟಾರ. ಗಂಡ ಹೆವಿ ಡ್ರಿಂಕರ್. ಗಂಡನ ಹೆಸರೇನು? ಗಂಡನ ಪಂಕಜ್ ಯಶವಂತ್ ಕುಮಾರ್ ಡವಳ್ಗಿ ಅಂತ ಸರ್. ಅವ್ರು ಏನ್ ಮಾಡ್ತಾರ್ರಿ? ಅವರು ವೆಟರ್ನರಿ ಆಫೀಸರ್ ಇದಾರೆ ಸರ್ ಕಲಬುರಗಿ ಒಳಗೆ. ಕಲಬುರಗಿಯಲ್ಲಿ ವೆಟರ್ನರಿ ಆಫೀಸರ್. ಸರಿ ಆಯ್ತು. ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್. ಸೊ ನಿಮ್ಗೆ ಡೌರಿ ರಿಲೇಟೆಡ್ ಪ್ರಾಬ್ಲಮ್ ನಿಮ್ ಹಸ್ಬೆಂಡ್ ಕೊಡ್ತಾರ, ಮತ್ತೆ ಅವ್ರ ಜೊತೆ ಯಾರ್ಯಾರು ಕೊಡ್ತಾರ? ಅವ್ರ ತಾಯಿ ಕೊಡ್ತಾರ. ಅವ್ರ ತಾಯಿ ಹೆಸರೇನು? ಸುಜಾತಾ ಯಶವಂತ್ ಕುಮಾರ್ ಡವಳ್ಗಿ. ಆಮೇಲೆ ಅವ್ರ ತಂಗಿ ಕೊಡ್ತಾಳ ಪೂರ್ಣಿಮಾ ಯಶವಂತ್ ಕುಮಾರ್ ಡವಳ್ಗಿ. ಆಮೇಲೆ ಅವ್ರ ಅಕ್ಕ ಪಲ್ಲವಿ ಮತ್ಸುದನ್ ಡವಳ್ಗಿ. ಆಮೇಲೆ ಅವ್ರ ಹಸ್ಬೆಂಡ್ ಮತ್ಸುದನ್ ಡವಳ್ಗಿ, ಸರಿ ನಿಡಗಟ್ಟ. ಇವರೆಲ್ಲರೂ ಸೇರಿ ಯಾವತ್ತು ಕಿರಿಕಿರಿ ಮಾಡ್ತಾರೆ ಸರ್. ಗೋಲ್ಡ್ ತಗೊಂಡ್ ಬರ್ರಿ, ಅವರಿಗೆ 15 ತೊಲಿ ಬೇಕಂತ ಅವಾಗೆ ಮದ್ವೆಗಿಂತ ಮುಂಚೆನೆ ಹೇಳಿದ್ರಿ ಅವರು. ನಮಗೆ 15 ತೊಲಿ ಗೋಲ್ಡ್ ಬೇಕಂತ ನಾವು ಅವಾಗೆ. ಸರ್ಕಾರಿ ನೌಕರಿ ಇದ್ರೂ ಬಂಗಾರ ಬೇಕು, ವರದಕ್ಷಿಣೆ ಬೇಕು ಅಂತ ಕಿರುಕುಳ ಕೊಟ್ಟಿದ್ದಾರಂತೆ ಅತ್ತೆ, ಗಂಡ ಜೊತೆಗೆ ನಾದಿನಿ. ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಅದು ಯಾಕೆ ಅಂದ್ರೆ ಸರ್ಕಾರಿ ನೌಕರಲ್ಲಿ ಇರುವಂತಹ ಪಶು ವೈದ್ಯಕೀಯ ಇಲಾಖೆಯ ಅಧಿಕಾರಿಯ ವಿರುದ್ಧ ಈಗ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಚೈತ್ರ ತವರು ಮನೆಗೆ ಬಂದು ಪಂಕಜ್ ಕುಟುಂಬ ಅಲ್ಲೂ ಬಂದು ಗಲಾಟೆ ಮಾಡಿದೆ. ಈಗ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಚೈತ್ರ ಮನವಿ ಮಾಡಿದ್ದಾರೆ. ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಯ್ತು ಮಾಡ್ರೆ ವಿಡಿಯೋ ಸಾಕಲ್ಲ ಮಗ.